ನಮಸ್ಕಾರ ವೀಕ್ಷಕ ದೇವರುಗಳೇ, ನಾನೀಗ ನಿಮಗೆ ತೋರಿಸ್ತಾ ಇರೋ ಪ್ಲೇಸ್ ಒನ್ ಡೇ ಪಿಕ್ನಿಕ್ ಮಾಡೋರಿಗೆ ಅದ್ಭುತ ಜಾಗ. ಪ್ರಕೃತಿಯ ಸುಂದರ ಮಡಿಲು. ಮೊನ್ನೆ ಏಪ್ರಿಲ್ ತಿಂಗಳು ಸಾಯಂಕಾಲದ ಸುಮಾರಿಗೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬೆಡಸ್ಗಾವ್ಗೆ ಹೋಗಿದ್ವಿ. ಇದು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನಲ್ಲಿದೆ. ಶಿರಸಿಯಿಂದ ಸುಮಾರು 25 ಕಿಲೋಮೀಟರ್, ಮುಂಡಗೋಡದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಅಪ್ರಾಕ್ಸಿಮೇಟ್ಲಿ 40ರಿಂದ 45 ನಿಮಿಷದ ಜರ್ನಿ. ಇದು ಪುರಾತನ ಹಿಂದೂ ಶಿವನ ದೇವಸ್ಥಾನ. ಇಲ್ಲಿ ನಾವು ಕದಂಬರ ಕಾಲದ ಪುರಾತನ ಕಲ್ಲಿನ ಕೆತ್ತನೆಯ ಶಿಲ್ಪಕಲೆಗಳನ್ನು ನಾವು ನೋಡಬಹುದು. ಶಾಂತಿಯುತ ಪರಿಸರ. ಸುಂದರವಾದ ಹಸಿರಿನ ಮಧ್ಯೆ ಇರೋ ಈ ದೇವಸ್ಥಾನವನ್ನು ನೋಡೋದೇ ಚೆಂದ. ದೇಗುಲದ ಹಿಂದೆ ನಾಗಬನ, ಕಲ್ಯಾಣಿ ದಾಟಿದರೆ ರಾಮತೀರ್ಥ ಸಿಗುತ್ತೆ. ಜನಪದ ಕಥೆಗಳು ಈ ದೇವಸ್ಥಾನದ ಬಗ್ಗೆ ಸುಂದರವಾದ ಕಥೆಯನ್ನು ಹೇಳುತ್ತವೆ. ಒಂದ್ಸಾರಿ ರಾಮ, ಸೀತೆ, ಲಕ್ಷ್ಮಣರ ಜೊತೆಗೆ ಇಲ್ಲಿಗೆ ಬಂದಾಗ ಸೀತಾಮಾತೆ ಬಾಯಾರಿಕೆಯಿಂದ ನೀರನ್ನು ಕೇಳಿದಾಗ ಸುತ್ತಲೂ ಎಲ್ಲಿಯೂ ನೀರಿನ ಪಸೆ ಕಾಣಿಸಲಿಲ್ಲ. ಆಗ ಶ್ರೀರಾಮರು ಬಾಣ ಹೂಡಿ ಬಂಡೆ ಸೀಳಿ ಬಂಡೆಯಿಂದ ನೀರು ತರಿಸ್ತಾರೆ. ಇವತ್ತಿಗೂ ಆ ನೀರಿನ ಸೆಲೆ ಹಾಗೇ ಇದೆ. ಆದರೆ ಆ ನೀರು ಎಲ್ಲಿಂದ ಬರ್ತಿದೆ ಎಂದು ಗೊತ್ತಾಗುವುದೇ ಇಲ್ಲ. ಅದೇ ನೀರಿಂದ ರಾಮ ಈ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರು. ಅದೇ ಕಾರಣಕ್ಕೆ ಅಲ್ಲಿಂದ ಈ ಕಡೆ ರಾಮಲಿಂಗೇಶ್ವರ ಅಂತ ಪ್ರಸಿದ್ಧಿ ಬಂತು ಅನ್ನೋದು ಜನಪದರ ಮಾತು. ಮಳೆಗಾಲದಲ್ಲಿ ಕಲ್ಯಾಣಿ ತುಂಬಿರುತ್ತೆ. ನಾವು ಬಂದಿರೋದು ಏಪ್ರಿಲ್ನಲ್ಲಿ, ಹಾಗಾಗಿ ನೀರಿನ ಪಸೆ ಮಾತ್ರ ಕಾಣಿಸ್ತಿದೆ. ಆದರೆ ಇವತ್ತು ಮಳೆ ಬರೋ ಲಕ್ಷಣಗಳು ಕಾಣಿಸ್ತಾ ಇವೆ. ಹಾಗಾಗಿ ನಾವು ಬೇಗ ಹೊರಟ್ವಿ. ನೀವು ಒಂದು ಸಾರಿ ಅವಕಾಶ ಸಿಕ್ಕಾಗ ಈ ಪ್ರಕೃತಿನ ಕಣ್ತುಂಬಿಕೊಳ್ಳಿ. ಇದು ಇವತ್ತಿನ ನಮ್ಮ ದಿನ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.